ಹಲೋ ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಕೂತಿದ್ದೆ, ಅಷ್ಟೊತ್ತಿಗೆ ರಂಜಿತ್ ಕೂಡ ಬಂದರು. ಜೊತೆಲಿ ಅವ್ರ ಅಣ್ಣನ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದರು. ನಮ್ಮ ಮನೆ ನಿಯರ್ ಅಂದರೆ ಒಂದು 15 to 20 ಮಿನಿಟ್ಸ್ ಆಗ್ಬೋದು. ಅಲ್ಲಿ ಒಂದು ಎಕ್ಸಿಬಿಷನ್ ನಡೀತಿತ್ತು, ಅಲ್ಲಿಗೆ ಹೋಗೋಣ ಅಂತ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವತಾರ್ ಎಕ್ಸಿಬಿಷನ್ ನಡೀತಿತ್ತು. ಎಂಟ್ರಿ ಫೀಸ್ 80 ರುಪೀಸ್ ಇತ್ತು. ನನ್ನ ವಿಡಿಯೋಸ್ ಕೂಡ ಜಸ್ಟಿಸ್ ಮಾಡ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಕ್ಸ್ಪೆಷಲಿ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಅವ್ರನ್ನ ಕರ್ಕೊಂಡೋದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ನಾವು ಟಿಕೆಟ್ಸ್ ಎಲ್ಲ ತಗೊಂಡು ಎಂಟ್ರೆನ್ಸ್ ಅಲ್ಲೇ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡು ಒಳಗಡೆ ಬಂದ್ವಿ. ನನ್ನ ವಿಡಿಯೋಸ್ ಕೂಡ ಜಸ್ಟಿಸ್ ಮಾಡ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲಾ ಕಾರ್ನರ್ಸ್ ಕೂಡ ತುಂಬಾನೇ ಎಫರ್ಟ್ ಹಾಕಿ ಇನ್ ಡೀಟೇಲ್ಡ್ ಆಗಿ ಮಾಡಿದ್ರು. ನಾನು ಕೂಡ ಹೊರಗಡೆ ಬಂದು ಸುಮಾರು ದಿನ ಆಗಿತ್ತು. ನೀವು ಕೂಡ ವ್ಲಾಗ್ಸ್ ಅಲ್ಲಿ ನೋಡ್ತಿರ್ತೀರಾ. ಜಸ್ಟ್ ಹಾಸ್ಪಿಟಲ್ ವಿಸಿಟ್ ಇದ್ದಾಗ ಹೋಗ್ತೀವಿ, ಇಲ್ಲಾಂದ್ರೆ ನಮ್ಮ ಮನೆ ನಿಯರ್ ಬೈ ಒಂದು ಟೆಂಪಲ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ನೀವು ಕೂಡ ಹೇಳ್ತಿರ್ತೀರಾ ಹೊರಗಡೆ ಎಲ್ಲ ಜಾಸ್ತಿ ಓಡಾಡ್ಬೇಡಿ, ಆದಷ್ಟು ಮನೇಲೆ ರೆಸ್ಟ್ ಮಾಡಿ ಅಂತ. ಇವನ್ ಅಮ್ಮ ಕೂಡ ಈ ಸರಿ ಊರಿಗೆ ಹೋದಾಗ ಅದನ್ನೇ ಹೇಳಿ ಕಳಿಸಿದ್ರು. ಇನ್ಮೇಲಿಂದ ಅಂತೂ ಜಾಸ್ತಿ ಓಡಾಡಬೇಡಿ, ಎಕ್ಸ್ಪೆಷಲಿ ಬೈಕಲ್ಲಂತೂ ಓಡಾಡಬೇಡಿ. ಹಾಸ್ಪಿಟಲ್ಗೆ ಏನಾದರೂ ಹೋಗೋದಿದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಅಂತ. ಒಂದು ಸೈಡ್ ಕುತ್ಕೊಳ್ಳಿ, ಬೈಕಲ್ಲಿ ಹೋಗ್ಬೇಕಾದ್ರೆ 2 ಸೈಡ್ ಕುತ್ಕೋಬೇಡಿ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ನಾನು ಇವಾಗ 1 ಸೈಡ್ ಕುತ್ಕೊಂಡೇ ಹೋಗ್ತಿರೋದು. 2 ಸೈಡ್ ಕುತ್ಕೊಳ್ಳೋದಕ್ಕೆ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಇವಾಗ. ಅಲ್ಲೇ ಸುಮಾರಷ್ಟು ಆಕ್ಸೆಸರೀಸ್ ಆಗಿರ್ಬೋದು ಆ್ಯಂಡ್ ಸ್ನ್ಯಾಕ್ಸು, ಡ್ರೈ ಫ್ರೂಟ್ಸು, ಪಿಕಲ್ಸು ಎಲ್ಲನೂ ಸೇಲ್ ಮಾಡ್ತಾ ಇದ್ರು. ಆ್ಯಂಡ್ ಗೇಮ್ಸ್ ಕೂಡ ಇದ್ವು. ನಾವು ಕೆಲವೊಂದಷ್ಟು ಗೇಮ್ಸ್ ಆಡೋದ್ವಿ. ಆ್ಯಂಡ್ ಸುಮಾರು ಚಾಟ್ ಸೆಂಟರ್ ಇದ್ವು. ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು, ಇನ್ನೂ ದೊಡ್ಡ ದೊಡ್ಡ ಗೇಮ್ಸ್ ಇದ್ವು, ಅದನ್ನು ಇವ್ರು 3 ಜನ ಆಡಿದ್ರು. ನಾನು ಯಾವುದೇ ರೀತಿ ಗೇಮ್ಸ್ ಆಡಲಿಲ್ಲ. ಸುಮಾರು 1 ಇಯರ್ ಆಯಿತು ಅನಿಸುತ್ತೆ ನಾನು ಈ ರೀತಿ ಜಾತ್ರೆಲೆಲ್ಲ ಗೇಮ್ಸ್ ಆಡಿ. ಲಾಸ್ಟ್ ಇಯರ್ ಬಗ್ಲುಗುಂಟೆ ಜಾತ್ರೆಯಲ್ಲಿ ಆಡಿದ್ದೆ ಲಾಸ್ಟು. ಇವರು ಗೇಮ್ಸ್ ಆಡೋದನ್ನೇ ನೋಡ್ತಾ ನಾನು ಎಂಜಾಯ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಎಕ್ಸಿಟ್ ಆದಾಗ. ತುಂಬ ಏನು ಅಶ್ವಾಗ್ತಿರ್ಲಿಲ್ಲ ಚಾಟ್ಸ್ ಎಲ್ಲ ತಿಂದಿದ್ರಿಂದ, ಅದಕ್ಕೆ ಲೈಟಾಗೆ ಹೊರಗಡೆನೇ ಡಿನ್ನರ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.